ಚಿನ್ನಾಭರಣ ವಾಪಸ್ ಕೊಟ್ಟ ಆರೋಪಿ ಎಸ್ಪಿ ಮಲ್ಲಿಕಾರ್ಜುನ ಬಾಲಕಟ್ಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಂಜನಗೂಡು ತಾಲೂಕಿನ ಕಸವಿನಹಳ್ಳಿ ಗ್ರಾಮದ 63 ವರ್ಷದ ಶಿವರುದ್ರಮ್ಮ ಎಂಬ ಮಹಿಳೆ ಜಮೀನಿಗೆ ತೆರಳಿ ನಾಪತ್ತೆಯಾಗಿರುವ ಪ್ರಕರಣವನ್ನ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ನೇತೃತ್ವದಲ್ಲಿ ನಡೆಸಲಾಯಿತು. ನಂತರ ಮಾತನಾಡಿ, ಕೊನೆಗೂ ಆರೋಪಿ ಮಹದೇವಪ್ಪ ನಾನೊಬ್ಬನೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎಂದು ಹೇಳಿಕೊಟ್ಟಿದ್ದಾನೆ. ಆದರೂ ತನಿಖೆ ಮುಂದುವರಿಯುತ್ತಿದೆ. ಎರಡನೇ ಹಂತದ ತನಿಖೆಯಲ್ಲಿ ಇನ್ನೂ ಯಾರಾದರೂ ಸಿಗಬಹುದೇನೋ, ವಿಚಾರಣೆ ಮುಂದುವರಿಯುತ್ತದೆ ಎಂದು ಚಿನ್ನಾಭರಣವನ್ನ ವಾಪಸ್ ಕೊಟ್ಟಿದ್ದಾನೆ. ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಅಂಗವಿಕಲ ಗಂಡು ಮಗನಿದ್ದಾನೆ ಎಂದು ತಿಳಿಯಲಾಗಿದೆ. ಸ್ಥಳದಲ್ಲೇ ಶವ ಪರೀಕ್ಷೆ ಮಾಡಿದ್ದು, ಸುತ್ತಮುತ್ತಲ ಗ್ರಾಮದವರು ಆ ಜಮೀನಿನಲ್ಲಿ ನಡೆದಿದ್ದು ಭಯದ ವಾತಾವರಣ ಕವಿದಂತಾಗಿದೆ. ಯಾರೊಬ್ಬರ ಬಾಯಲ್ಲೂ ಹೇಗೆ ಜನರನ್ನ ನಂಬುವುದು ಎಂಬ ಪ್ರಶ್ನೆ ಕಾಡುತ್ತಿದೆ. ಈ ಒಂದು ಭಯದ ವಾತಾವರಣದಲ್ಲಿ ಯಾರೊಬ್ಬರೂ ಕೂಡ ಚಿನ್ನಾಭರಣಗಳನ್ನ ಹಾಕಿಕೊಂಡು ಜಮೀನಿಗೆ ಹೋಗಬಾರದು ಎಂದು ಮಹಿಳೆಯರು ತಮ್ಮಲ್ಲೇ ಮಾತನಾಡಿಕೊಳ್ತಾ ಇರುವುದು ಕಂಡುಬಂದಿದೆ. ಸ್ಥಳದಲ್ಲಿ ನಂಜನಗೂಡು ತಹಶೀಲ್ದಾರ್ ಸ್ಮಿತಾರಾಮ್ ಹಾಗೂ ಇಡಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಇಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಒಬ್ಬನೇ ಮಾಡಿದಂತೇಳಿ ಒಪ್ಕೊಂಡಿದ್ದಾನೆ. ಬಟ್ ಇನ್ನೂ ಪ್ರಿಲಿಮಿನರಿಯಾಗಿ ತನಿಖೆ ನಡೀತಾ ಇದೆ. ಇನ್ನೂ ಯಾರಾದರೂ ಇದ್ರಾ ಅಥವಾ ಒಂದು ವೇಳೆ ಸತ್ತ ಮೇಲೆ ಅದನ್ನು ಬಾಡಿ ಮುಚ್ಚಲಿಕ್ಕೆ ಯಾರಾದರೂ ಹೆಲ್ಪ್ ಮಾಡಿದರೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಇನ್ನಷ್ಟು ವಿಚಾರಣೆಗಳ ಬಳಿಕ ಹೆಚ್ಚಿನ ಒಂದು ಸಂಖ್ಯೆ ಹೊರಬರುತ್ತೆ. ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಸಿಬ್ಬಂದಿಗಳು ಸತತವಾಗಿ ಕಳೆದ 4-5 ದಿನಗಳಿಂದ ಪ್ರಯತ್ನ ಮಾಡಿದರು. ಈ ಒಂದು ಸ್ಪಾಟ್ಗೆ ಬಂದಿದ್ದರು. ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಹಿತ ಸಂಪರ್ಕ ಸಾಧಿಸಿ ಚಿರತೆ ಏನಾದರೂ ಈ ಕಡೆ ಬಂದು ಮೂಮೆಂಟ್ ಇದೆಯಾ ಅಂತೇಳಿ ಅದನ್ನು ನೋಡಿದ್ರು. ಸುತ್ತಮುತ್ತ ಜನರ ಕಡೆಯಿಂದ ಸಹಿತ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದರು. ಸೊ ಫೈನಲ್ ಆಗಿ ಇವತ್ತು ಒಂದು ಖಚಿತ ಒಂದು ಮಾಹಿತಿಯನ್ನು ಆಧರಿಸಿ ಇವತ್ತು ಮುಂದಕ್ಕೆ ತನಿಖೆ ನಡೀತಾ ಇದೆ.